ವಿಚಾರ ಬಂಧುಗಳೇ, ಯಾವುದೇ ಒಬ್ಬ ವ್ಯಕ್ತಿಯ, ಒಂದು ಸಮುದಾಯದ, ಒಂದು ಜಾತಿಯ, ಒಂದು ಗುಂಪಿನ ಕೈಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಇರಬಾರದು. ಅವು ಜನರ ದೇಣಿಗೆಯಿಂದ ನಡೀಬೇಕು. ಒಂದು ನಿಮಿಷ ಮುಂದೆ ಬನ್ರಮ್ಮ. ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾನೊಂದು ವಿಚಾರ ಹೇಳಬೇಕು. ಇವರೆಲ್ಲಾನು ಇವತ್ತು ಪದ್ಮಮ್ಮ ಸೇರಿದಂತೆ ಎಲ್ಲರೂ ಅವ್ರ ಕೈಲಾದಷ್ಟು ದೇಣಿಗೆ ಕೊಟ್ಟು ಇವತ್ತು ಈ ವಾಹನವನ್ನ ಕೊಡಿಸಿದ್ದಾರೆ. ಸರಿಯಾಗಿ 90 ವರ್ಷ ಅಥವಾ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ದೇಶದಲ್ಲಿ ಹೀಗೇನೆ ಹೊರಟಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತೇಳಿ ನಡಿಬೇಕಲ್ಲ, ಸಂಘಟನೆ, ಪಕ್ಷ, ಹೋರಾಟ ನಡಿಬೇಕಲ್ಲ. ಹಾಗಾಗಿ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ತಾಳಿನು ಏನು ಇದನ್ನ ಕಟ್ಟಿಕೊಂಡು, ಒಂದು ಏನಂತಾರೆ ದಾರ, ಅರಿಶಿನ ದಾರ ಕೊಂಬು ಕಟ್ಟಿಕೊಂಡು ತಮ್ಮ ಒಡವೆ ಏನು ಮೂಗುತಿ ಓಲೆ ಸರ ಎಲ್ಲ ಕೊಟ್ಬಿಟ್ಟು, ನಿಮ್ಮಾಗೇನೆ ಒಬ್ಬ ಕೊಡಗಿನ ಗೌರಮ್ಮ ಅನ್ನುವಂತ ಒಬ್ಬ ಹೆಣ್ಣುಮಗಳು 24-25 ವರ್ಷ, ಆಕೆ ದೊಡ್ಡ ಶ್ರೀಮಂತರ ಎಸ್ಟೇಟ್ ಅಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿಯ ಹೆಂಡತಿ, ಕಥೆಗಳು ಬರೀತಾ ಇದ್ರು. ಒಂದು 25 ವರ್ಷಕ್ಕೆ ಒಳ್ಳೆ ಹೆಸರು ತಗೊಂಡಿದ್ರು. ಗಾಂಧೀಜಿ ಬಂದಾಗ ತನ್ನ ಮನೆಗೆ ಬರಬೇಕು ಅಂತೇಳಿ ಉಪವಾಸ ಕೂತು ಗಾಂಧೀಜಿಯನ್ನ ಮನೆಗೆ ಕರೆಸ್ಕೊಂಡು ಆವತ್ತು ಗಾಂಧೀಜಿಗೆ ತನ್ನ ಮೈ ಮೇಲಿದ್ದಂತ ಎಲ್ಲ ಚಿನ್ನದ ಒಡವೆಗಳನ್ನ ಕೊಟ್ಟು ಇದನ್ನ ಬಳಸ್ಕೊಳ್ಳಿ ಅಂತೇಳಿ ಇವತ್ತಿನ ನಾನು ಒಡವೆ ಹಾಕೋದಿಲ್ಲ ಅಂತ ಹೇಳುದು. ಸೊ ಆ ತರಕ್ಕೆ ಲಕ್ಷಾಂತರ ಜನ ಗಾಂಧೀಜಿಗೆ ಆವತ್ತು ದೇಣಿಗೆ ಕೊಟ್ಟರು. ಅದರಿಂದಾನೇ ಆ ಹೋರಾಟ ಜನರ ಹೋರಾಟ ಆಗಿತ್ತು. ಅದು ಆ ಸಂಘಟನೆ ಜನರ ಸಂಘಟನೆ ಆಗಿತ್ತು. ಅದೇ ತರಕ್ಕೆ ಇವತ್ತು KRS ಪಕ್ಷ ನಮ್ಮದೊಂದು ಜನಚೈತನ್ಯ ವಾಹನ ಅಂತ TT ವಾಹನ